ಫೈನಲಿ ಗೈಸ್, ನಂದು ಏನಿದು ದಾಳಿಂಬೆ ಹಣ್ಣಿನ ಗಿಡ ಫೀಮೇಲ್ ಫ್ಲವರ್ನ ಕೊಡೋಕ್ಕೆ ಶುರು ಮಾಡಿದೆ. ನೀವು ನೋಡ್ಬೋದು. ಓಕೆ, ಇದಕ್ಕೆ ನಾನು ತುಂಬ ಗೊಬ್ಬರಗಳಾಕಿದ್ದೆ. ಕೋಳಿ ಗೊಬ್ಬರ ಹಾಕಿದ್ದೆ, ಕುರಿ ಗೊಬ್ಬರ ಹಾಕಿದ್ದೆ. ಆಮೇಲೆ ನೋಡ್ಬೋದು ಇಲ್ಲೂ. ಆಮೇಲೆ ಕೊನೆಗೂ ಇದು ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಾನು ತುಂಬ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು, ಇದಕ್ಕೆ ಮರ ಅಂದರೆ ನಾರ್ಮಲ್ ಮರಗಳಿದೆಯಲ್ಲ, ಒಣಗಿರೋ ಮರಗಳು ಸುಟ್ಟಿರೋ ಬೂದಿನ ಹಾಕ್ಬೇಕಂತ. ಅದು ಜಾಸ್ತಿ ಹಾಕೋಂಗಿಲ್ಲ. ಬೂದಿ ಅಂತಂದರೆ ಸ್ವಲ್ಪ ಒಂದು ಮೇ ಬಿ ನಿಮ್ಮ ಕೈಲಿ ಬಗ್ಸಲಾಗೋಷ್ಟು, ಒಂದು ಕೈನಲ್ಲಿ ಅಷ್ಟನ್ನು ಬೂದಿ ಹಾಕಿ ಅದಕ್ಕೆ ಡೈಲಿ ನೀರು ಹಾಕ್ತಾ ಬಂದೆ. ನೀರು ಮೋಸ್ಟ್ಲಿ ಜಾಸ್ತಿ ಆಯಿತು ಅಂತ ಅಂದ್ಕೋತೀನಿ ಡೈಲಿ ಹಾಕೋದ್ರಿಂದ. ಬಟ್ ಸ್ಟಿಲ್ ಓಕೆ, ನಾನು ಪಾಟಲ್ಲಿ ಬೆಳೀತಾ ಇರೋದ್ರಿಂದ ಮತ್ತು ಬೇಸಿಗೆ ಇರೋದ್ರಿಂದ ಡೈಲಿ ನೀರು ಹಾಕೋದು ಒಳ್ಳೆಯದು ಅಂತ ಅಂದ್ಕೊಂಡು ನಾನು ನೀರು ಹಾಕ್ತೆ. ನಾವು ಫೈನಲಿ ಒಂದು ಈಚು ಬಿಡೋ ಅಂಥ ಹೂವು ಕಾಣಿಸ್ತಾ ಇದೆ ನನಗೆ. ಇದೊಂದು 5-6 ಇದೆ. ಇದೊಂದು ಮೇ ಬಿ ಇಲ್ಲೊಂದಿದೆ ನೋಡಿ. ಓಕೆ, ಇದಿಲ್ಲ. ಆಮೇಲೆ ಅಲ್ಲಿ ಮೇಲ್ಗಡೆ ಒಂದು ಕಾಣಿಸ್ತಾ ಇದೆ ನೋಡಿ ಕ್ಲೀನಾಗಿ. ಇದು ದಾಳಿಂಬೆ ಹಣ್ಣಿನ ಗಿಡದಲ್ಲಿ ಮೇಲು ಮತ್ತು ಫೀಮೇಲು, ಹುಡುಗ ಮತ್ತು ಹುಡುಗಿ ಯಾವ ಥರ ಕಂಡುಹಿಡಿಯೋದಂದರೆ, ನಿಮಗೆ ಬ್ಯಾಕ್ ಸೈಡ್ನಲ್ಲಿ ಈ ಥರ ದಪ್ಪ ಬಂದಾಗ ಅದು ಹುಡುಗಿ, ನಿಮಗೆ ಬ್ಯಾಕ್ ಸೈಡ್ನಲ್ಲಿ ಈ ಥರ ಸಣ್ಣ ಬಂದರೆ, ಈ ಥರ ಬಂದರೆ ಇದು ಹುಡುಗ. ಕಾಣಿಸ್ತಾ ಇದೆಯಾ? ಓಕೆ, ಸೊ ಈ ಥರ ಇದೆ. ಸೊ ಇದು ನಂದು ದಾಳಿಂಬೆ ಹಣ್ಣಿನ ಗಿಡ. ಸೊ ನೋಡೋಣ ಎಲ್ಲಿವರೆಗೆ ಬರುತ್ತೆ. ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ. ನಾನು ಜಾಸ್ತಿ ಅಲ್ಲಾಡ್ಸೋಕ್ಕೆ ಇಷ್ಟಪಡಲ್ಲ, ಆಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಭಯ. ಫಸ್ಟು ಈಚೆಲ್ಲ ಒಂಥರ ಖುಷಿ ಇದೆ, ಮನಸ್ಸಲ್ಲೇ ಖುಷಿ, ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ ಇದೆ ಆ್ಯಕ್ಚುಲಿ. ನೋಡೋಣ, ಏನಾರು ಚೇಂಜಸ್ ಆಯ್ತು ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.